ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಶ್ರೀ ಸುಶ್ರುತ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಿಸ್ತಿನಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಆರ್.ಎಸ್. ಜೇರೆ ಅವರು ವಹಿಸಿದರು. ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಬಡಗೇರ್ ಹಾಗೂ ಸಿಬ್ಬಂದಿ ವರ್ಗದವರು, ಆಡಳಿತ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎನ್ಕೆಎಸ್ಟಿ ಫುಡ್ ನ್ಯೂಸ್ ಬ್ಯೂರೋ ಗಜೇಂದ್ರಗಡ. ಭಾರತ್ ಮಾತಾ ಕಿ. ಯಾರಿಗೆ ಸಂಕೋಚ ಇರಬಾರ್ದು. ನಮಗೆ ಸ್ವತಂತ್ರ ಸಿಕ್ಕದ ಅಂದಾಗ ಅದನ್ನ ನಾವು ತೋರ್ಕೊಡ್ಬೇಕು ಎಲ್ಲರಿಗೂ. ಹೌದಾ? ನಮ್ಮ ಕ್ಯಾಂಪಸ್ನಾಗ ಅಷ್ಟ ಮಾಡಿಕೊಟ್ಟು ನಮ್ದಷ್ಟ. ಇವತ್ತಿಗೆ ನಮಗ 78 ವರ್ಷ ಸ್ವಾತಂತ್ರ್ಯ ದಿನಾಚರಣೆ ದೊಡ್ಡ ಹಬ್ಬ. ನಮಗಿವತ್ತ ನಿಮಗ ಎಲ್ಲರಿಗೂ ಇವತ್ತ ಉಸಿರಾಡಿಸ್ತೀವಂದ್ರ ನಮ್ಗೆ 78 ವರ್ಷ ಬೇಕಾಗ್ತ. ಅದರ ಅಂಗವಾಗಿ ಇವತ್ತು ನಾವು ಎಲ್ಲರಿಗೂ ಶುಭ ಮುಂಜಾನೆಯ ಅಂಗವಾಗಿ ವೇದಿಕೆ ಮೇಲಿದ್ದಂಥ ಡಾಕ್ಟರ್ ರಾಮ ಅವರೇ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರೇ, ಶಿಕ್ಷಕ ವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಇವತ್ತಿನ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೂ ಇದರೊಂದಿಗೆ ನಮಗೆ ಸ್ವತಂತ್ರ ಸಿಕ್ಕದಂತ ಹೇಳಿ ನಾವು ಯಾರು ಮಾತಾಡಲಾರ್ದಂಗಿದ್ದೀವಿ. ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ಯಾವುದೇ ನಾಚಿಕೆ ಇಲ್ಲದೆ ಸ್ಟೇಜ್ ಕರೇಜ್ ತಗೊಂಡು ಸ್ಟೇಜ್ ಮೇಲೆ ನಿಂತು ಎಲ್ಲರೂ ಮಾತಾಡಬೇಕು. ನಮಗ ರಾಮು ಡಾಕ್ಟರ್ಗೆ ಪೇಷಂಟ್ಸ್ ಅಂತ ಮಾತಾಡಿ ಅಭ್ಯಾಸ ಹೊರತು ಎಲ್ಲ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ಕಿಗೆ ಮಾತಾಡಲಿಕ್ಕೆ ನಮ್ಗೆ ಆಸ್ಪದ ಇರಂಗಿಲ್ಲ, ಮಾತಾಡಲಿಕ್ಕೆ ಬರಂಗಿಲ್ಲ. ಆದ್ರೂ ಸಹಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತ ಸ್ಟೇಜ್ ಮೇಲೆ ಮಾತಾಡ್ಕೋತೀವಿ. ಹಾಗೂ ನಮಗ ಸ್ವತಂತ್ರ ಕೊಟ್ಟು ವೀರ ಮರಣ ಹೊಂದಿದಂತ ನಮ್ಮ ಯೋಧರಿಗೆ, ಸ್ವತಂತ್ರ ಕೊಡಿಸಿದಂತ ಮಹಾತ್ಮರಿಗೆ ಇವತ್ತು ಚಿರಋಣಿಯಾಗಿರೋಣ. ಯಾಕಂದ್ರ ನಾವು ಇವತ್ತು ಉಸಿರಾಡಿಸ್ತೀವಿ, ಅಡ್ಡಾಡ್ತೀವಿ, ಮಾತಾಡಿಕ್ ಹಕ್ಕದ ಎಲ್ಲಾ ಹಕ್ಕು ಕೊಟ್ಟಾರಂದ್ರ ಅವ್ರು ನಾವು ನೆನೆಸಿ ಇವತ್ತು ಸ್ವಾತಂತ್ರ್ಯದ ಒಳ್ಳೆ ಹಬ್ಬ ಅಂತ ಆಚರಣೆ ಮಾಡಬೇಕು. ಅದರೊಂದಿಗೆ ನಮ್ಮ ಭವ್ಯ ಭಾರತವನ್ನ ಇಂದಿಗೂ ನಮಗೂ ಕಟ್ಟಲಿಕ್ಕೆ ಒಂದು ಅವಕಾಶ ಅದ. ಒಳ್ಳೆ ರೀತಿಯಿಂದ ಜಾತಿ ಧರ್ಮ ಭೇದ ಭಾವ ಇಲ್ಲದ ನಾವೆಲ್ಲರೂ ಒಟ್ಟುಗೂಡಿ ನಮ್ಮ ಭವ್ಯ ಭಾರತವನ್ನ ಕಟ್ಟೋಣ. ಹಾಗೂ ದೇಶಕ್ಕಾಗಿ ಒಂದು ನಾವೇನಾರ ಒಂದು ಪ್ರೆಸೆಂಟೇಶನ್ ಕೊಡೋಣ. ಎಲ್ಲ ವಿದ್ಯಾರ್ಥಿನಿಯರು, ಶಿಕ್ಷಕರು ಇದ್ದ ನನ್ನ ಸಾಯಿ ದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಆಮೇಲೆ ಕಾಲೇಜು, ಡಿ.ಫಾರ್ಮ್ ಕಾಲೇಜು, ಎಲ್ಲರೂ ಕೊಟ್ಕೊಂಡು ಒಂದೇನಾರ ಜಗತ್ತಿಗೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಗಿಫ್ಟ್ ಕೊಡೋಣ. ಎಲ್ಲರೂ ಸೇವೆ ಮಾಡೋಣ, ಭವ್ಯ ಭಾರತ ಕಟ್ಟೋಣ. ಎಲ್ಲರಿಗೂ ಸ್ವತಂತ್ರ ಸಿಕ್ಕದ್ದು ಎಲ್ಲರೂ ಉಪಯೋಗ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಂದು ಚಿಕ್ಕ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ ಅಂತ ನಾನು ಧ್ವಜಾರೋಹಣ ಮಾಡ್ತಾನೆ. ಎಲ್ಲ ಅಂಗಡಿಕಾರರು, ವ್ಯಾಪಾರಸ್ಥರು, ಶಿಕ್ಷಕರು, ವಿದ್ಯಾರ್ಥಿಗಳು ಮೈಕನ್ಯಾಗ ನಮ್ಮ ಧ್ವಜವಂದನ ಕಾರ್ಯಕ್ರಮ ಬಂತು ಅನ್ಕೋಣ ಎಲ್ಲರೂ ಆಸೀನರಾಗಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರೆ. ಇವತ್ತಿಗೂ ಮಾಡ್ತಾರೆ. 78 ವರ್ಷದಿಂದ ಮಾಡ್ತಾರೆ. ಅದನ್ನ ಯಾರು ಪ್ರಾರಂಭ ಮಾಡ್ಯಾರ, ಎಲ್ಲಿ ಮಠ ನಡೆದ ಗೊತ್ತಿಲ್ಲ, ಇವತ್ತಿಗೂ ಮಾಡ್ತಾರೆ. ಜಿಮ್ಮಿಗಟ್ಟಿ ಅಂತ ಒಂದು ಹಳ್ಳಿ, ಹೈದರಾಬಾದ್ನಿಂದ 100 ಕಿಲೋಮೀಟರ್ ಅಂತರವಾಗಿದ್ದಂತ ಒಂದು ಹಳ್ಳಿ, 3,000 ಇದ್ದಂತ ಪಾಪ್ಯುಲೇಷನ್, 16 ಮೈಕ್ ಸೆಟ್ ಅವ. ಗಲ್ಲಿ ಒಳಗೆ 16 ಮೈಕ್ ಸೆಟ್ ಅವ. ಒಂದು ಗ್ರಾಮ ಪಂಚಾಯತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸ್ತಾರ. ಎಲ್ಲಾ ಕಡೆನೂ ಅದು ಅನೌನ್ಸ್ಮೆಂಟ್ ಆಗ್ತದೆ. ಎಲ್ಲರೂ ಎದ್ದು ನಿಂತು ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರೆ. ಬಹಳ ಹೆಮ್ಮೆ ಪಡುವಂತ ಇದು. ನನಗದು ಯಾಕೆ ನೆನಪಂದ್ರೆ ನಮ್ಮ ಸಹೋದರರು ಹೇಳಿದರು, ಬಾಬಣ್ಣ ಕಾತ್ರಿಕೆ ಅವರು ದಿನನಿತ್ಯ ಮಾಡ್ಬೇಕಂತ ಹೇಳಿ, ಅದಕ್ಕೆ ನಂಗೆ ಇದು ನೆನಪಂತ. ಎಲ್ಲರಿಗೂ ಇದು ಒಂದು ನಾನು ಸಂದೇಶ ಕೊಡ್ಲಿಕ್ಕೆ ಬಹಳ ಖುಷಿ ಅನಿಸ್ತಾ. ಆಚರಣೆಯನ್ನ ಅತಿ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇಲ್ಲಿ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತರಾದ ಡಾಕ್ಟರ್ ಆರ್.ಎಸ್. ಜೇರೆ ಸರ್ ಅವರು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದ್ದು, ಹಾಗೆ ಈ
ಸಂಸ್ಥೆಯಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕಿಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಯವರಿಗೂ ಕೂಡ ನಾನು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು 78 ವರ್ಷಗಳಿಂದ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೀವಿ. ಪ್ರತಿ ವರ್ಷನೂ ಕೂಡ ಇದು ರಾಷ್ಟ್ರೀಯ ಹಬ್ಬ. ಈ ರಾಷ್ಟ್ರೀಯ ಹಬ್ಬವನ್ನು ನಾವು ಅತಿ ವಿಜೃಂಭಣೆಯಿಂದ ಇಡೀ ರಾಷ್ಟ್ರದುದ್ದಕ್ಕೂ ಕೂಡ ಪ್ರತಿಯೊಂದು ಗ್ರಾಮದಿಂದ ಹಿಡಿದು ಇಡೀ ರಾಷ್ಟ್ರದುದ್ದಕ್ಕೂ ಕೂಡ ನಾವು ಅತಿ ವಿಜೃಂಭಣೆಯಿಂದ ನಾವು ಇದನ್ನ ಆಚರಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದ್ದು ಅದಕ್ಕೆ ಇರ್ತಕ್ಕಂಥ ಕೆಲವೊಂದು ನಿಯಮಗಳು ಇದ್ದಾವೆ. ಹೌದಾ, ಅವುಗಳನ್ನೆಲ್ಲವನ್ನೂ ನಾವು ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡುವಂಥದ್ದು ಮತ್ತೆ ಆ ಧ್ವಜಾರೋಹಣವನ್ನು ನಂತರದಲ್ಲಿ ಅದಕ್ಕೆ ಪಾಲನೆ ಮಾಡ್ತಕ್ಕಂಥ ನಿಯಮಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ನಾವು ಅನುಸರಿಸಬೇಕಂತಂದು ನಾನು ತಿಳ್ಕೊತೀನಿ. ಹಾಗೇನೆ ಇಲ್ಲಿ ಈ ಧ್ವಜಾರೋಹಣವನ್ನು ನಾವು ಈ ಧ್ವಜವನ್ನು ನಾವು ತಿರಂಗ ಧ್ವಜ ಅಂತ ನಾವು ಕರಿತೀವಿ. ಇದು ಹಿಂದಿಯ ಒಂದು ಭಾಷೆಯಲ್ಲಿ ನಾವು ಇದನ್ನ ತಿರಂಗ ಅಂತ ಕರಿತೀವಿ. ಅದೇ ಇಂಗ್ಲಿಷಲ್ಲಿ ನಾವು ಇದನ್ನ ಟ್ರೈ ಕಲರ್ ಅಂತ ಕರಿತೀವಿ. ಟ್ರೈ ಕಲರ್ ಮತ್ತು ಹಿಂದಿ ಭಾಷೆಯಲ್ಲಿ ತಿರಂಗ ಅಂತ ಕರಿತೀವಿ. ತಿರಂಗ ಅಂದ್ರೆ 3 ಬಣ್ಣಗಳನ್ನ ಒಳಗೊಂಡಿರುವಂಥದ್ದು. ಹೌದಾ, ಕೇಸರಿ, ಬಿಳಿ, ಹಸಿರು ಮತ್ತು ಬಿಳಿಯ ಮಧ್ಯದಲ್ಲಿ ಗಾಢ ನೀಲಿ ಬಣ್ಣವನ್ನು ಹೊಂದಿರತಕ್ಕಂಥ ಅಶೋಕ ಚಕ್ರ. ಈ ಅಶೋಕ ಚಕ್ರ 24 ಸ್ತಂಭಗಳನ್ನ ಒಳಗೊಂಡಿರುವಂಥದ್ದು. ಹೌದಾ, ಇಲ್ಲಿ ಪ್ರತಿಯೊಂದು ಬಣ್ಣನೂ ಕೂಡ ಅದರದೇ ಆಗಿರತಕ್ಕಂಥ ಒಂದು ಸಂಕೇತಗಳನ್ನ ಅದು ಒಳಗೊಂಡಿರುವಂಥದ್ದು. ಕೇಸರಿ ಬಣ್ಣ ತ್ಯಾಗ, ಬಲಿದಾನ, ಧೈರ್ಯ ಇವುಗಳನ್ನ ಸೂಚಿಸುವಂತಹ ಒಂದು ಸಂಕೇತವಾಗಿರುವಂಥದ್ದು. ಹಾಗೆ ಬಿಳಿಯ ಬಣ್ಣ ಶಾಂತಿ, ಸಮಾನತೆ ಮತ್ತೆ ವೈವಿಧ್ಯತೆಯನ್ನ ಒಳಗೊಂಡಿರುವಂತಹ ಒಂದು ಸಂಕೇತವನ್ನು ಸೂಚಿಸುವಂತಹ ಒಂದು ಬಣ್ಣ ಇದು. ಹಾಗೆ ಹಸಿರು ಬಣ್ಣ ಇದು ಪರಿಸರ ಮತ್ತೆ ಈ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಮಾನವನಿಗೆ ಯಾವ ರೀತಿಯಲ್ಲಿ ಸಂಬಂಧವನ್ನು ಒಳಗೊಂಡಿದ್ದಾವೆ ಅನ್ನೋದನ್ನ ಬಿಂಬಿಸುವಂತಹ ಒಂದು ಸಂಕೇತನೇ ಅದು ಹಸಿರು ಬಣ್ಣ. ಇನ್ನು ಮಧ್ಯದಲ್ಲಿ ಬಿಳಿಯ ಮಧ್ಯದಲ್ಲಿ ಇರತಕ್ಕಂಥ ಅಶೋಕ ಚಕ್ರ, ಅದರಲ್ಲಿರ್ತಕ್ಕಂಥ 24 ಸ್ತಂಭಗಳೇನಿದಾವೆ, ಈ 24 ಸ್ತಂಭಗಳು ಮೇಲ್ಭಾಗದಲ್ಲಿ ಏನಪ್ಪಂದ್ರೆ ಧ್ವಜವನ್ನ ಹಾರಿಸಬೇಕು. ಹರ್ ಘರ್ ತಿರಂಗ ಅಂದ್ರೆ ನಮ್ಮ ರಾಷ್ಟ್ರದ ಒಂದು ಹಬ್ಬವನ್ನು, ಈ ರಾಷ್ಟ್ರೀಯ ಹಬ್ಬವನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಏನಪ್ಪಂದ್ರೆ ಅವರು ಜಾರಿಗೆ ತಂದರು. ಹಾಗಾಗಿ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ನಾವು ಅತಿ ಸುಂದರವಾಗಿ ಅತಿ ವಿಜೃಂಭಣೆಯಿಂದ ನಾವು ಏನಪ್ಪ ಅಂದ್ರೆ ಆಚರಿಸ್ತಕ್ಕಂಥದ್ದು. ಮತ್ತೆ ಅದನ್ನ ಪ್ರತಿ ವರ್ಷನೂ ಕೂಡ ನಾವು ಇದೇ ರೀತಿಯಲ್ಲಿ ಅದನ್ನ ವಿಜೃಂಭಿಸ್ತಕ್ಕಂಥದ್ದನ್ನ ಒಂದು ಹಕ್ಕನ್ನ ನಾವು ಏನಪ್ಪ ಅಂದ್ರೆ ಒಳಗೊಂಡಿದ್ದೀವಿ. ಹಾಗೇನೆ ನಾವು ಈ ರಾಷ್ಟ್ರಕ್ಕೆ ಒಂದು ಉತ್ತಮವಾಗಿರತಕ್ಕಂಥ ಒಂದು ಕೊಡುಗೆಯನ್ನ ನೀಡೋಣ. ಹಾಗೆ ಒಂದು